ರಾಣೆಬೆನ್ನೂರು ಶಿವಮೊಗ್ಗ ನಡುವೆ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇದೀಗ ಭೂಸ್ವಾಧೀನದಲ್ಲಿ ತಾರತಮ್ಯ ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಕಾರಣ 3 ತಿಂಗಳ ಹಿಂದಷ್ಟೇ ಗೃಹ ಪ್ರವೇಶ ಮಾಡಿರುವ ಮನೆಗೆ ನೋಟಿಸ್ ಅನ್ನು ಕೊಡಲಾಗಿದೆ. 2 ಕೋಟಿಯಲ್ಲಿ ಕಟ್ಟಿಸಿರುವಂತ 3 ಅಂತಸ್ತಿನ ಮನೆ. ಇದೀಗ ಮನೆ ಕೆಡವೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಟ್ಟಿಸಿರೋ ಹೊಸ ಮನೆ ಹೋಗುತ್ತೆ ಅಂತ ಮಾಲೀಕ ಗೋಳಾಟ ನಡೆಸುತ್ತಿದ್ದಾರೆ. ರಾಣೆಬೆನ್ನೂರಿನಿಂದ ರಟ್ಟಿಹಳ್ಳಿ ಮಾರ್ಗದಲ್ಲಿ ರೈಲು ಮಾರ್ಗ ನಿರ್ಮಾಣ ಮಾಡಲಾಗ್ತಿದೆ. 103 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಾಣಕ್ಕೆ ಇಲಾಖೆ ಮುಂದಾಗಿದೆ. 1450 ಎಕರೆ ರೈತರ ಜಮೀನು ಭೂಸ್ವಾಧೀನಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ. 2017ರಲ್ಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೆಐಎಡಿಬಿ ಪೂರ್ಣಗೊಳಿಸಿತ್ತು. ನಕ್ಷೆ ಪ್ರಕಾರ ಭೂಸ್ವಾಧೀನ ಮಾಡದೆ ಅಧಿಕಾರಿಗಳು ತಾರತಮ್ಯ ಮಾಡ್ತಿದ್ದಾರೆ. ರಾಜ್ಯಪಾಲರ ಅನುಮೋದಿತ ನಕ್ಷೆ ಬಿಟ್ಟು ಬೇರೆ ಭೂಸ್ವಾಧೀನ ಮಾಡ್ತಿದ್ದಾರೆ. ಅಧಿಕಾರಿಗಳ ನಡೆಗೆ ರಟ್ಟಿಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಿಂದ ಶಿವಮೊಗ್ಗಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನಿಂದ ಮಲೆನಾಡಿಗೆ ಸಂಪರ್ಕ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ 103 ಕಿಲೋಮೀಟರ್ಗಳ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಇದು ಬಹಳ ದಿನ ಆಯಿತು ನಿರ್ಧಾರ ಮಾಡಿ. ಆದರೆ ಆ ಒಂದು ರೈಲು ಮಾರ್ಗದ ನಿರ್ಮಾಣಕ್ಕೆ ಸುಮಾರು 1500 ಎಕರೆ ಜಮೀನನ್ನು ಇವತ್ತು ಭೂಸ್ವಾಧೀನ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಇವತ್ತು ರಾಣೆಬೆನ್ನೂರಿನಿಂದ ಶಿವಮೊಗ್ಗಕ್ಕೆ ತೆರಳುವಂಥ ಮಾರ್ಗ ಏನಿದೆ, ಈ ಒಂದು ರೈಲು ಮಾರ್ಗ ನಡುವೆ ರಟ್ಟಿಹಳ್ಳಿ ಪಟ್ಟಣ ಬರುತ್ತೆ. ರಟ್ಟಿಹಳ್ಳಿ ಪ್ರಮುಖವಾದಂಥ ತಾಲೂಕು. ಅಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನರ ಮನೆಗಳು, ಜಮೀನುಗಳು ಮತ್ತು ಸ್ಕೂಲ್ ಕೂಡ ಹೋಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಪ್ರಶ್ನೆ ಬಂದಿರೋದು ಏನಂತ ಹೇಳಿದರೆ, ನಾನಿಲ್ಲಿ ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಮನೆ ಇದೆಯಲ್ಲ, ಸುಮಾರು 2 ಕೋಟಿ ಖರ್ಚು ಮಾಡಿದ್ದಾರೆ ರಟ್ಟಿಹಳ್ಳಿಯ ಸ್ಥಳೀಯರೊಬ್ಬರು. ಈ ಮನೆ ಕೂಡ ಏನು ನಿರ್ಮಾಣ ಮಾಡಿ ಒಂದು 2-3 ತಿಂಗಳಾಗಿದೆ ಅಷ್ಟೇ. ಈ ಮನೆ ಕೂಡ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಪಾಪ ಮನೆ ಓನರ್ ಕೂಡ ಆತಂಕಗೊಂಡಿದ್ದಾರೆ. ಕಟ್ಟಿ 3-4 ತಿಂಗಳಾಯಿತು, ಆಲ್ರೆಡಿ ಮನೆನ ಹೊಡೆದಾಕ್ತೀವಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಬೇಸರ ಆಗಲ್ಲ. ಅದು 1.25 ಕೋಟಿ ತಮ್ಮ ಜೀವಮಾನವೆಲ್ಲ ದುಡಿದಂಥ ಹಣವನ್ನು ಕೂಡಿಟ್ಟು ಕಟ್ಟಿಸ್ತಾ ಇರುವಂಥ ಮನೆ ಇದು. ಇಂತಹ ಸಮಸ್ಯೆಗಳನ್ನು ಇವತ್ತು ರಟ್ಟಿಹಳ್ಳಿಯ ಪಟ್ಟಣದ ಜನ ಅನುಭವಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾದಂಥ ಆರೋಪ ಏನಂತ ಹೇಳಿದರೆ, ಭೂಸ್ವಾಧೀನ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಅನುಮೋದಿತಗೊಂಡಿರುವಂತಹ ಭೂಸ್ವಾಧೀನ ನಕ್ಷೆಯನ್ನು ಇವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಅದರ ಕೆಳಗಡೆ 400 ಫೀಟ್ ಹಿಂದಗಡೆ ಭೂಸ್ವಾಧೀನ ಮಾಡ್ಕೊಳ್ತಿದ್ದಾರೆ. ಇದರಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಕಾರಣ ಸ್ಥಳೀಯ ಪ್ರಭಾವಿ ಜನರ ಒತ್ತಡಕ್ಕೆ ಮಳೆದು ಅನ್ಯಾಯ ಮಾಡ್ತಿದ್ದಾರೆ, ಭೇದ ಭಾವ ಮಾಡ್ತಿದ್ದಾರೆ, ತಾರತಮ್ಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಸ್ಥಳೀಯ ಶಾಸಕರಾಗಿರುವಂಥ UB ಬಣಕಾರ್ ಅವರು ಮತ್ತು ಅವ್ರಿಗೆ ಗೊತ್ತಿರೋರು ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ನಡೆದಿದೆ ಅಂತ ರೈತರು ಆರೋಪ ಮಾಡ್ತಿದ್ದಾರೆ. ಮನೆ ಓನರ್ ಇದ್ದಾರೆ, ಆ ಮನೆ ಓನರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿರುವಂಥ ಅವರು ಮುಖಂಡರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ ನಾನು. ಸರ್, ಮನೆ ಕಟ್ಟಿಸಿ ಎಷ್ಟು ದಿವಸ ಆಯಿತು? ಏನು ಆತಂಕ ಈಗ ನಿಮಗೆ? ಸರ್, ಈಗ ತಾನೇ ಮನೆ ಕಟ್ಟಿ ನಾವು 3ನೇ ತಿಂಗಳು ನಡೀತಾ ಇದೆ ಸರ್. ಈಗ ಆದರೆ ನಾವು ಮನೆ ಕಟ್ಟುವಾಗ ಇದು ಆತಂಕ ಇರಲಿಲ್ಲ. ಮನೆ ಪ್ರವೇಶ ಮಾಡಿದ ಮೇಲೆ ಈಗ ತಾನೇ ಟ್ರೈನ್ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಈಗ ಗೊತ್ತಾದ ಬಳಿಕ ಈಗ ನಮಗೆ ಇದು 2017ರಲ್ಲಿ ಬೇರೆ ಕಡೆ ಇವರು ಭೂ ಸ್ವಾಧೀನಪಡಿಸ್ಕೊಂಡು 2019ರಲ್ಲಿ ಅಲ್ಲಿ ನಕ್ಷೆ ಮಾಡಿದ್ದಾರೆ. ಈಗ 2024-25ರಲ್ಲಿ ಈಗ ತಾನೇ ರಟ್ಟಿಹಳ್ಳಿ ತಾಲೂಕಾಗಿದ್ದು ಈ ಒಂದು ಪಟ್ಟಣದಿಂದ 1 ಇಂಚು ಜಾಗ ಬಿಡದಂಗೆ ಅವರು ಈಗ ಊರಿನ ಒಳಗಡೆ ಬರ್ತಾ ಇದ್ದಾರೆ. ಇದು ನಮಗೆ ತುಂಬ ಬೇಸರ ತಂದಿದೆ. ನಮಗೆ ಜೀವದ ಆತಂಕ ಇದೆ. ಈಗ ತಾನೇ 3 ದಿನಗಳ ಹಿಂದೆ ಒಬ್ಬ ಮನೆಯ ಮಾಲೀಕರು ಇದ್ರ ಸಲುವಾಗಿನ ಅವರು ತೀರ್ಕೊಂಡ್ರು. ಈಗ ನಾವು ಸಾಯೋ ಸ್ಥಿತಿ ಬಂದಿದೆ. ಇದಕ್ಕೆ ನಮಗೆ ಸರ್ಕಾರ ಏನು ಮಾಡ್ಬೇಕಂದ್ರೆ, ಸರ್ಕಾರನೇ ವಸತಿಯನ್ನು ಕಲ್ಪಿಸಿಕೊಡ್ತಕ್ಕಂಥ ಸರ್ಕಾರ ಈಗ ಅವರು ವಸತಿಯನ್ನು ಮುರ್ಕೊಂಡು ಹೋಗ್ತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನೋಡಬಹುದು ನೀವು, ಇಲ್ಲಿ ಹೋರಾಟ ಮಾಡೋಂಥವ್ರು ಇದು ಕೂಡ ಇದ್ದಾರೆ. ಸರ್, ಈಗ ಮೊದಲು ರಾಜ್ಯಪಾಲರಿಂದ ಅನುಮೋದಿತಗೊಂಡಂತ ಸ್ವಾಧೀನ ನಕ್ಷೆ ಏನಿದೆ ಅದನ್ನು ಬಿಟ್ಟಿದ್ದಾರೆ ಸರ್. ಈಗ ಮಾಡ್ತಿರೋದು ಏನು ಈಗ ಸರ್, ಅವರು ಮೊದಲು 2016-17ರಲ್ಲಿ ಯೋಜನೆಯನ್ನು ಅವರು ಜಮೀನು ಸರ್ವೆ ಕಾರ್ಯ ಮಾಡ್ಕೊಳ್ತಾರೆ ಸರ್. ಸರ್ವೆ ಮಾಡ್ಕೊಂಡ ಡಿಪಾರ್ಟ್ಮೆಂಟ್ ಅನುಮೋದನೆ ಮಾಡ್ಕೊಂಡ್ ಬಂದು 19ರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.